ಸೋಪ್ ಫ್ಯಾಕ್ಟ್ರಿ ಡಿಜಿಟಲ್ ಲಿಮಿಟೆಡು, ಗೌರ್ಮೆಂಟ್ ಇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡು, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಇದು ಸೋಪ್ ಫ್ಯಾಕ್ಟ್ರಿ. ಇದ್ರ ಮುಂದೆ ಆ ಕಡೆ ರೋಡ್ ದಾಟೋದ್ರೆ ಓರಿಯನ್ ಮಾಲ್ ಇದೆ, ಒರಯನ್ ಮಾಲ್ ಅಂತ. ಇದೊಂದು ವಿಡಿಯೋ ಮಾಡ್ತೀನಿ. ಇದು ಇಸ್ಕಾನ್ ಟೆಂಪಲ್ ರೋಡ್, ಇದು ರಾಜಾಜಿನಗರ. ಯಶವಂತಪುರ ಸೋಪ್ ಫ್ಯಾಕ್ಟ್ರಿ, ಯಶವಂತಪುರ ಬಂದರೆ ಸೋಪ್ ಫ್ಯಾಕ್ಟ್ರಿ ಅಂತಲೇ ಇದಿದೆ ಅಡ್ರೆಸ್ಸು. ಸೋಪ್ ಫ್ಯಾಕ್ಟ್ರಿ ಅಂತಲೇ ಸ್ಟಾಪ್ ಇದೆ. ಬಂದು ಇಲ್ಲಿ ಬಂದರೆ ಇದು ಸರ್ಕಲ್ಲು. ಸೋಪ್ ಫ್ಯಾಕ್ಟ್ರಿಗೆ ಒಂದು ಕಡೆ, ಮತ್ತು ಇಸ್ಕಾನ್ ಟೆಂಪಲ್ ಇದೆ, ಒರೆಯನ್ ಮಾಲ್ ಇದೆ. ಮೂರು ನೋಡ್ಕೊಂಡು ಹೋಗ್ಬೋದು ಊರಿಂದ ಬರೋರು. ಸ್ವಲ್ಪ ಆ ಕಡೆ ರೋಡ್ ಹಾಕ್ಬಿಟ್ಟು ಒರೆಯನ್ ಮಾಲ್ ವೀಡಿಯೋ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇದು ಸರ್ಕಲ್ ರೋಡ್ ಹಾಕ್ಬೇಕು. ಆ ಕಡೆ ಬಿಗ್ ಬಜಾರ್ ಇದೆ, ಸ್ಮಾರ್ಟ್ ಬಜಾರ್ ಅಂತ. ಆ ಕಡೆ ಇದು ಸರ್ಕಲ್, ಇದು ಸ್ನೇಹಿತರೆ ಸರ್ಕಲ್ ಇದು. ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ, ಡಾಕ್ಟರ್ ರಾಜ್ಕುಮಾರ್. ಅಲ್ಲ, ಇದು ರಾಣಿಯ ಪಕ್ಕ ದೇವಿ ಪ್ರತಿಮೆ ಇದೆ. ಅಲ್ಲಿ ಮುಂದೆ ಹೋದರೆ ಡಾಕ್ಟರ್ ರಾಜ್ಕುಮಾರ್ದಿದೆ ಒಂದು. ಗುರುತುಗೋಸ್ಕರ ಹೇಳ್ತಾ ಇರೋದು ಇದು ನಾನು. ದಾಟ್ಕೊಂಡು ಹೋಗ್ಬೇಕಿಲ್ಲಿ. ಆ ಕಡೆ ಹೋದರೆ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ. ಎದುರುಗಡೆ ಅಲ್ಲಿ ರೋಡ್ ದಾಟ್ಕೊಂಡು ಹೋದರೆ ಒರೆಯನ್ ಮಾಲ್ ಇದೆ. ಒಮ್ಮೆ ಭೇಟಿ ಕೊಡಿ. ಇದು ಯಶವಂತಪುರ ಅದಿಂದ ಬಂದರೆ ಇಲ್ಲಿ ಸೋಪ್ ಫ್ಯಾಕ್ಟ್ರಿ, ಒರೆಯನ್ ಮಾಲು. ಈ ರೋಡು ಇಲ್ಲಿ ಹೋಗ್ತಾ ಇರೋದೆಲ್ಲ ಇಸ್ಕಾನ್ ಟೆಂಪಲ್ ಕಡೆ. ಇಸ್ಕಾನ್ ಟೆಂಪಲ್ ಮಾರ್ಗವಾಗಿ ಹೋದರೆ ಆ ಕಡೆ ಎಲ್ಲ ಮಹಾಲಕ್ಷ್ಮಿ ಲೇಔಟ್ ನೋಡಿ. ಅಲ್ಲಿ ರಾಜ್ಕುಮಾರ್ ಇದೆ. ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ. ಬೆಂಕಿ ಚೆಂಡ ಬಹದ್ದೂರ್ ಗಂಡು, ಅದ್ರದ್ದು ಸ್ಟ್ಯಾಚ್ಯೂ ಅಲ್ಲಿ ನಿಲ್ಲಿಸಿರೋದು. ಸ್ವಲ್ಪ ರೋಡ್ ದಾಟ್ಬಿಡ್ತೀನಿ. ಹುಷಾರಾಗಿ ದಾಟ್ಬಿಡ್ತೀನಿ. ಬರ್ತಾನೆ ಇರ್ತವೆ ವಾಹನಗಳು, ಬರ್ತಾನೆ. ಇಲ್ಲಿ ಯಾವುದೇ ಸಿಗ್ನಲ್ ಇಲ್ಲ. ಸ್ವಲ್ಪ ಕೈ ತೋರ್ಸ್ಕೊಂಡು ರೋಡ್ ದಾಟ್ಬೇಕು. ಯಾವುದೇ ಸಿಗ್ನಲ್ ಇಲ್ಲ ಇಲ್ಲಿ. ಸಿಗ್ನಲ್ ಇಲ್ಲದೆ ಇರೋದ್ರಿಂದ ಕೈ ತೋರ್ಸ್ಕೊಂಡು ರೋಡ್ ದಾಟ್ಬೇಕು. ರೋಡ್ ದಾಟೋದು ಅರಸಾಹಸ. ರೋಡ್ ದಾಟೋದು ಇದು ನೋಡಿದ್ದೀರಲ್ಲ, ರಾಜ್ಕುಮಾರ್ದು ಬಹದ್ದೂರ್ ಗಂಡು. ಆ ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ. ಗಂಡು ಎಂದರೆ ಗಂಡು, ಗಂಡು ಬಂಕದ ಬೆಂಕಿ ಚೆಂಡು ಬಹದ್ದೂರ್ ಗಂಡು. ಅದೇ ಸ್ಟ್ಯಾಚ್ಯೂ. ಇಲ್ಲ ಇಲ್ಲ, ನಿಮ್ದಲ್ಲ ಅಣ್ಣ ಅವರು ಪೊಲೀಸ್ನವರು
ನನ್ನ ಫೋಟೋ ತೆಗೆದ್ರ ಅಂತ ಅವರೇ ಲೇಡಿ ಪೊಲೀಸು. ಇಲ್ಲ, ಅಣ್ಣವ್ರದ್ದು ಫೋಟೋ ತೆಗೆದೆ ಅಂತ ಹೇಳಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಅಂತ ಹೇಳಿದೆ ಅವ್ರಿಗೆ. ಇಲ್ಲಿ ಬಂದರೆ ಬ್ರಿಗೇಡ್ ಗೇಟ್ ವೇ ಅಂತ. ಇಲ್ಲಿ ಅಪಾರ್ಟ್ಮೆಂಟ್ಗಳಿದೆ, ತುಂಬ ಕಾಸ್ಟ್ಲಿ ಅಪಾರ್ಟ್ಮೆಂಟ್ಗಳು. ಎಲ್ಲ ಫೆಸಿಲಿಟೀಸು ಇದೆ ಇಲ್ಲಿ. ಇಲ್ಲಿ ಹೋದರೆ ಓರೈನ್ ಮಾಲು. ಇದು ರಾಜಾಜಿನಗರ ರೋಡು, ರಾಜಾಜಿನಗರ ರೋಡ್ ಇದು. ಇಲ್ಲಿ ಬಂದರೆ ಓರೈನ್ ಮಾಲು ಲೆಫ್ಟಲ್ಲಿದೆ. ಎಲ್ಲ ಥರನೂ ಇಲ್ಲಿ ಕಾಸ್ಟ್ಲಿ ಎಲ್ಲ ಥರನೂ ಸಿಕ್ಕುತ್ತೆ. ಶಾಪಿಂಗು ಪ್ರತಿಯೊಂದು ಸಿಕ್ಕುತ್ತೆ. ಹೋಟ್ಲು ತವಿಂದ, ಬಟ್ಟೆ ತವಿಂದ, ಫುಡ್ಡು ತವಿಂದ ಪ್ರತಿಯೊಂದು ಸಿಕ್ಕುತ್ತೆ. ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇದೆ ಓರೈನ್ ಮಾಲು. ಇದು ನಂಬರ್ 1 ಆಗಿತ್ತು ಬೆಂಗಳೂರಿಗೆ. ಇವಾಗ ಇದನ್ನು ಬಿಟ್ಟರೆ ಇದಕ್ಕಿಂತ ದೊಡ್ಡದು ಅಲ್ಲೊಂದಿದೆ ಓರೈನ್ ಮಾಲು. ಏಷ್ಯನ್ಗೆ ನಂಬರ್ 1 ಆಗಿತ್ತಿದು. ಈಗ ಒಂದು 2-3 ವರ್ಷದ ಹಿಂದೆ ಅಲ್ಲೊಂದು ಓಪನ್ ಮಾಡಿದ್ದಾರೆ ಏಷ್ಯನ್ ಮಾಲ್ ಅಂತ. ಅದು ನಂಬರ್ 1. ಈಗ ಇದು 2ನೇದಾಯಿತು. ಒಳಗಡೆಗೆ ಹೋಗಲ್ಲ, ಈಚೆ ಕಡೆಯಿಂದನೇ ತೋರಿಸ್ತೀನಿ. ಓರೈನ್ ಮಾಲು ಫಿಲಮ್ಮು ಇದ್ರದ್ದು ಥಿಯೇಟ್ರೆಲ್ಲ ಇದೆ. PVR, ಹೋಮ್ ಸೆಂಟ್ರು, ರಿಲಯನ್ಸ್ ಡಿಜಿಟಲ್ಲು, ಇಮೇಜಿನ್ನು, ಪ್ಯೂರು, ಮ್ಯಾಕ್ಸು, ವೆಸ್ಟ್ ಸೈಡ್ ಎಲ್ಲ ಇದೆ ಇಲ್ಲಿ ಓರೈನ್ ಮಾಲು. ಒಂದು ಸಲ ಬೆಂಗಳೂರಿಗೆ ಬಂದಾಗ ಏನು ನೀವು ತೊಗೊಳ್ಳದೆ ಇದ್ರೂ ಶಾಪಿಂಗ್ ಮಾಡಿ, ಒಂದು ಸಲ ಭೇಟಿ ಕೊಡಿ, ಶಾಪಿಂಗ್ ಮಾಡಿ. ನೋಡಿ, ಇಲ್ಲಿ ಲೆಫ್ಟ್ ಹೋದರೆ ಮಲ್ಲೇಶ್ವರಂ, ಸ್ಟ್ರೈಟ್ ಹೋದರೆ ರಾಜಾಜಿನಗರ, ಇನ್ನೂ ಮುಂದಕ್ಕೆ ಹೋದರೆ ಕೆಂಪೇಗೌಡ ಬಸ್ ನಿಲ್ದಾಣ. ಹತ್ರ ಇಲ್ಲಿಗೆ ಸೆಂಟ್ರ್ ಪ್ಲೇಸ್ ಇದು. ಏರ್ಪೋರ್ಟ್ಗೆ, ಮೆಜೆಸ್ಟಿಕ್ಗೆ, ರೈಲ್ವೆ ಸ್ಟೇಷನ್ಗೆ ಎಲ್ಲ ಹತ್ರ. ಈ ಅಡ್ರೆಸ್ ಮುಂದೆನೇ ಓರೈನ್ ಮಾಲ್ ಇರೋದು. ಈ ಅಡ್ರೆಸ್ ಮುಂದೆನೇ ಒಮ್ಮೆ ಭೇಟಿ ಕೊಡಿ. ತುಂಬ ದೊಡ್ಡದು. ಬೆಂಗಳೂರಿಗೆ ಅಂತಲ್ಲ, ನಮ್ಮ ಇಂಡಿಯಾಕ್ಕೆ ನಂಬರ್ 1 ಇತ್ತಿದ್ದು. ಈಗ ಓರೈನ್ ಮಾಲು, ಈಗ ಏಷ್ಯನ್ ಮಾಲ್ ಅಂತ ಸಹಕಾರ ನಗರದಲ್ಲಿದೆ. ಅದು ನಂಬರ್ 1 ಆಯಿತು. ಇವಾಗ ಇದು ನಂಬರ್ 2 ಆಗಿದೆ. ಇದು ನಂಬರ್ 2 ಇವಾಗ. ಚೆನ್ನಾಗಿದೆ, ಒಂದು ಸಲ ಭೇಟಿ ಕೊಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಒಂದಿನ ರಜೆಗಳು ಸಿಕ್ಕಿದಾಗ ಮಕ್ಕಳನ್ನೆಲ್ಲ ಕರ್ಕೊಂಬಂದು, ಹಬ್ಬ ಹುಣ್ಣಿಮೆಗಳಲ್ಲೆಲ್ಲ ಮಕ್ಕಳದು ಆಟಿಕೆಗಳದ್ದೆಲ್ಲ ಇರುತ್ತೆ. ಇಲ್ಲಿ ಕರ್ಕೊಬಂದು ತೋರಿಸಿ. ನಮ್ಮ ಹತ್ರ ದುಡ್ಡು ಕಾಸು ಇಲ್ಲ ಅಂದ್ರೂ ಎಲ್ಲನೂ ನಾವೇನು ಮನೆ ಮಠ ಸೈಟು ತೊಗೊಳ್ದೇನೋ ಹೋದ್ರೂ ಮಕ್ಕಳು ಮರಿ ಕರ್ಕೊಂಬಂದು ಮೈಂಡು ಫ್ರೆಶ್ ಆಗುತ್ತೆ. ನಾವೇನು ತಿನ್ನೋಕ್ಕಾಗಲಿಲ್ಲ, ಏನು ಇದು ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೋಟಕ್ಕಾದರೂ ಏನು ನಾವು ನೋಡಿದ್ವಿ, ನಮಗೂ ಗೊತ್ತು, ಮಕ್ಳಿಗೂ ಖುಷಿಯಾಗುತ್ತೆ. ಏನು ತೊಗೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಏನಾದರೂ ಒಂದು ತಿನ್ಸೋದಾದರೂ ಕೊಡಿಸಿ. ಇಲ್ವಾ, ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ಈಚೆ ನೋಡ್ಕೊಂಡು ಇಲ್ಲಿ ರೋಡ್ ಸೈಡಲ್ಲೆಲ್ಲ ಮಾಲ್ ಒಳಗಡೆ ಒಬ್ಬರು ತಿನ್ನೋದ ಈಚೆ ಕಡೆ 10 ಜನ ತಿನ್ಬೋದು. ಬಂದು ನೋಡಿಕೊಂಡು ಮಕ್ಳಿಗೂ ತೋರಿಸ್ಕೊಂಡು ಒಂದಿನ ಪ್ರವಾಸ ಆದಂಗೂ ಆಯ್ತದೆ, ನೋಡ್ದಂಗೂ ಆಗುತ್ತೆ. ಯಾರಿಗೂ ಗೊತ್ತು, ಮಕ್ಕಳು ಇವತ್ತಿನ ದಿವಸ ನಾವು ಬಡವರಾಗಿದ್ದರೆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ಶ್ರೀಮಂತರಾಗಿ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ದರು, ನಾವು ಹೋಗಿದ್ವಿ. ಇವತ್ತು ನಾವು ಇಲ್ಲಿ ಶಾಪಿಂಗ್ ಮಾಡ್ತೀವಿ, ಫಿಲಮ್ ನೋಡ್ತೀವಿ. ಈ ಮಟ್ಟಕ್ಕೆ ದೇವ್ರು ಕೊಟ್ಟಿದ್ದಾನೆ ಅನ್ನೋ ಒಂದು ಫೀಲು ಮಕ್ಳಿಗೂ ಬರುತ್ತೆ. ತೋರಿಸಿ ಎಲ್ಲ ಒಂದು ಸಲ ಕರ್ಕೊಂಡು ಬಂದು ಮಕ್ಕಳಿಗೆ. ಅದಕ್ಕೇನು ಅಭ್ಯಂತರ ಏನೂ ಇಲ್ಲ. ಎಲ್ಲರೂ ಕರ್ಕೊಂಬಂದು ಕೊನೆ ಪಕ್ಷ ಒಂದು ಐಸ್ ಕ್ರೀಮ್ ಆದರೂ ಕೊಡಿಸಿ ಕಣ್ಣು ತುಂಬಿಸ್ಕೋಬೇಕು. ನಮಗೆ ತೊಗೊಳಕ್ಕಾಗದೇ ಇದ್ರೂ ಇಂಥದ್ದು ಒಂದು ಮಾಲಿದೆ ಅಂತ ಕಣ್ಣು ತುಂಬಿಸ್ಕೋಬೋದು. ಅಲ್ವಾ, ಮಾಲ್ ಒಳಗಡೆ ಒಂದು ಸಲ ಎಂಟ್ರಿ ಕೊಟ್ಬಿಡ್ತೀನಿ. ಇಲ್ಲಿ ಭೇಟಿ ಕೊಡಿ ಒಂದು ಸಲ ಬಂದಾಗ. ಓಕೆ, ಇಲ್ಲಿ ಎಲ್ಲ ಟೆಸ್ಟ್ ಮಾಡ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಮಾಡ್ದಂಗೆ ಮಾಡ್ತಾರೆ. ಈಗ ಬಂದು ಒಂದು ಸಲ ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಇದನ್ನು ಒಂದು ಸಲ ಇಲ್ಲಿ
ನಾನು ಏನೂ ತಂದಿಲ್ಲ, ಶಾಪಿಂಗ್ ಮಾಡೋಕ್ಕೆ ಅಂತ ಬಂದೆ. ಪರ್ಸು ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಪರ್ಸು. ಈಚೆ ಕಡೆಯಿಂದ ಸ್ವಲ್ಪ ಹೆಂಗೂ ಬಂದಿದ್ದೀನಿ, ತೋರಿಸ್ಬಿಡ್ತೀನಿ. ಇಲ್ಲೇನೂ ನಾನು ಶಾಪಿಂಗ್ ಮಾಡಲ್ಲ. ಯಾರಾದರೂ ನನ್ನ ಮೊಮ್ಮಗ ಮಕ್ಕಳು ಬಂದರೆ ಏನಾದರೂ ಒಂಚೂರು ತಿನ್ನೋದೋ ಇಲ್ಲ ಫಿಲಮ್ ನೋಡೋದೋ ಏನಾದರೂ ಮಾಡ್ತೀನಿ. ನಾನು ಒಬ್ಬಳೇ ಬಂದಾಗ ಏನೂ ಮಾಡೋಕ್ಕೆ ಹೋಗಲ್ಲ. ನೋಡಿ ಇಲ್ಲಿ ಒಳಗಡೆದೆಲ್ಲ ವಿಡಿಯೋಗಳು. ಶಾಪಿಂಗ್ ಎಲ್ಲ ಥರ ಇದೆ ಮೇಲ್ಗಡೆ ತನಕ. ನಾನಿವಾಗ ಮೇಲ್ಗಡೆ ಹೋದರೆ ಲೇಟ್ ಆಗುತ್ತೆ ಬರೋದು. ಈಚೆ ಕಡೆ ಒರಯಾನ್ ಮಾಲ್ ಅಂತ ಒಳಗಡೆ ಬನ್ನಿ ಸ್ನೇಹಿತರೆ, ನೋಡಿ ಭೇಟಿ ಕೊಡಿ. ಶಾಪಿಂಗ್ ಮಾಡೋರು ಒಳ್ಳೆ ದುಡ್ಡು ತೊಗೊಬರ್ಬೋದು. ಶಾಪಿಂಗ್ ಮಾಡಿದೆ ನೋಡಿದ್ರೆ ಒಂದು ಐಸ್ ಕ್ರೀಮ್ ಆದರೂ ತಿನ್ಕೊಂಡು ಲಿಫ್ಟಲ್ಲಿ ಬೇಕ್ರಿ ಐಟಮ್ಗಳೆಲ್ಲ ಇದೆ ಇಲ್ಲಿ. ಇದು ನೋಡ್ತಾ ಇದ್ದರೆ ಎಲ್ಲನೂ ತೊಗೋಬೇಕು ಅನಿಸುತ್ತೆ, ಎಲ್ಲನೂ ತಿನ್ನಬೇಕು ಅನಿಸುತ್ತೆ. ಆದರೆ ನಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟು ಆದರೆ ತೊಗೋಬೋದು, ಇಲ್ಲಾಂದರೆ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು, ಫಿಲಮು ನೋಡ್ಕೊಂಡು ಹೋಗ್ಬೋದು. ನೋಡಿ ಇನ್ನೊಂದು ಇದು, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆಳ ಮಹಡಿ ಕಾಣಿಸುತ್ತೆ. ನೋಡಿ ಕೆಳ ಮಹಡಿ ಸಾಕಿಷ್ಟೇ, ಇನ್ನೇನು ಮೇಲೆ ಹೋಗೋದು. ಮೇಲ್ಗಡೆನೂ ಫಿಲಮ್ದು ಎಲ್ಲ ಇದೆ. ಒಂದು ಸಲ ಹೋಗ್ಬಿಟ್ಟು ಅದನ್ನು ತೋರಿಸ್ಬಿಡ್ತೀನಿ. ಇದೇನು ಒಂದು ಸಲ ಅದನ್ನು ತೋರಿಸ್ಬಿಟ್ರೆ ಫುಲ್ ವೀಡಿಯೋ ಮಾಡ್ದಂಗೆ ಆಯ್ತದೆ, ಕಂಪ್ಲೀಟ್ ಆಗುತ್ತೆ ವೀಡಿಯೋ. ಅಲ್ಲಿ ವಾಶ್ರೂಮ್ ಹೋಗ್ಬೋದು, ಎಲ್ಲ ಕಡೆ ವಾಶ್ರೂಮ್ ಹೋಗ್ಬೋದು, ಎಲ್ಲ ಫೆಸಿಲಿಟೀಸು ಇದೆ. ಹೊರಗಡೆ ಎಲ್ಲ ಆ ಕಡೆನೂ ಹೋಗ್ಬೋದು. ಫುಲ್ಲು ಓರಿಯನ್ ಮಾಲು ನೋಡ್ತಾ ಇರೋದು ಸ್ನೇಹಿತರೆ. ನೋಡಿ ಇಲ್ಲಿ ಇದು 2ನೇ ಫ್ಲೋರು, ಅದು PVR ಥಿಯೇಟ್ರ್ ಇದೆ. ಇನ್ನೊಂದು ಸ್ಟೆಪ್ ಮೇಲೆ ಹೋಗೋದು ಅಂತ. ಇನ್ನೊಂದು ಸ್ಟೆಪ್ ಮೇಲೆ ಹೋದರೆ ಇದು 3ನೇ ಫ್ಲೋರ್ಗೆ ಹೋಗ್ತಾ ಇರೋದು. ಫ್ಲೋರ್ ಇದು. ಇದು ಹೋಟೆಲ್. ಅದು ಹೊರಗಡೆದೆಲ್ಲ ತೋರಿಸಿ. ಅಟ್ಲೀಸ್ಟು ಬರೋಕ್ಕಾಗದೇ ಇದ್ದರೆ ಓರಿಯನ್ ಮಾಲ್ ಒಳಗಡೆದೆಲ್ಲನೂ ತೋರಿಸಿದ್ರು ಸರೋವರ ಶಾರ್ಟ್ಸ್ ವೀಡಿಯೋದು ಅಂತ ನಿಮಗೆ ಖುಷಿ ಆದರೆ ಕಮೆಂಟ್ ಬಾಕ್ಸಲ್ಲೊಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ನಾನು.
ಬೆಂಗಳೂರಲ್ಲಿ ಸಾಧ್ಯವಾದಷ್ಟು ಏನೇನಿದೆ ಅದೆಲ್ಲ ದೇವಸ್ಥಾನ ಇರ್ಬೋದು, ಮಾಲ್ಗಳಿರ್ಬೋದು, ಬೇರೆ ಯಾವುದಾದ್ರೂ ವಿಶೇಷವಾಗಿರೋವಂಥದ್ದು ವೀಡಿಯೋ ಮಾಡೋವಂಥದ್ದು ಯಾವುದಿದೆ ಅಂಥವೆಲ್ಲ ಸಾಧ್ಯವಾದಷ್ಟು ವೀಡಿಯೋ. ನಾವು ಸುಮಾರು ಸತಿ ನಾವು ನಮ್ಮ ಮಕ್ಕಳೆಲ್ಲ ಇಲ್ಲಿ ಫಿಲಮಿಗೆ ಬಂದಿದ್ದೀವಿ. ಸುಮಾರು ಸತಿ ಆಕಾಶ್ ಹಾಕಿದ್ದಾನೆ ನೋಡಿ, ಮಾರ್ಚ್ 13ಕ್ಕೆ ಆಕಾಶ್ ಬರುತ್ತಂತೆ. ಮಾರ್ಚ್ 13ಕ್ಕೆ ಆಕಾಶ್ ಬರುತ್ತಂತೆ ಫಿಲಮು. ರಿಲೀಸ್ ಆಗುತ್ತಂತೆ. ನಮ್ಮ ರಮ್ಯಾ ಮತ್ತು ಪುನೀತ್ ರಾಜ್ಕುಮಾರ್ ನಟಿಸಿರೋದು ಚಿತ್ರ ಬರುತ್ತೆ ನೋಡಿ. ಇದು ಫಿಲಮ್ ಥಿಯೇಟ್ರು, ಎಸ್ಕೇಪ್ ರೂಮ್ಸ್ ಅಂತಂದ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ನೋಡಿ ಗೋಲ್ಡ್ ಇದೆಲ್ಲ. ಇದು ಲಾಸ್ಟ್ ಫ್ಲೋರು. ಇನ್ನೇನಿದ್ರು ಕೆಳಗಡೆ ಹೋಗ್ಬಿಟ್ಟು ನಾನು